ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸೋಮಶೇಖರ್ ರೆಡ್ಡಿ ಬಿಜೆಪಿಯ ನಾಯಕರು ಈಗ ಒಂದು ವಿವಾದದ ಮಾತಿಗೆ ಕಾರಣೀಕರ್ತರಾಗಿದ್ದಾರೆ. ನಮಗೆ ಈಗ ಗಾಂಧಿ ಮಾರ್ಗ ಬೇಕಾಗಿಲ್ಲ, ಶಾಂತಿ ಮಾರ್ಗ ಬೇಕಾಗಿಲ್ಲ, ಗೋಡ್ಸೆ ಮಾರ್ಗದ ಅಗತ್ಯ ಇದೆ ಅಂತ ವಿವಾದದ ಮಾತುಗಳನ್ನು ಆಡಿದ್ದಾರೆ ಸೋಮಶೇಖರ್ ರೆಡ್ಡಿ ಅವರು. ಹಿಂದೂಗಳಿಗೆ ಗಾಂಧಿ ಮಾರ್ಗ ಬೇಡ, ಗೋಡ್ಸೆ ಬೇಕು. ಬಾಂಗ್ಲಾದೇಶ ಧಗ ಧಗ ಅಂತ ಹೊತ್ತಿ ಉರಿತಾ ಇದೆ, ನೀವೆಲ್ಲ ಗಮನಿಸಿದ್ದೀರಾ ಅಂತ ಸೋಮಶೇಖರ್ ರೆಡ್ಡಿ ಆ ವಿಚಾರವನ್ನ ಪ್ರಸ್ತಾಪ ಮಾಡಿ ಕೆಂಡ ಕಾರಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾ ಇದೆ. ದಬ್ಬಾಳಿಕೆ ವೇಳೆ ಅಹಿಂಸೆ ಪಾಲಿಸೋಕೆ ನಾವೇನ್ ಗಾಂಧಿಗಳ? ಮಹಾತ್ಮ ಗಾಂಧಿ ಹೋದ್ರು, ಈಗ ಗೋಡ್ಸೆ ಬರ್ಬೇಕು, ನಾವೆಲ್ಲ ಗೋಡ್ಸೆ ಆಗಬೇಕು. ಹಿಂದೂಗಳು 6 ಮಕ್ಕಳಿಗೆ ಜನ್ಮ ನೀಡಬೇಕು, ಪ್ರತಿ ಫ್ಯಾಮಿಲಿಯಲ್ಲಿ 6 ಮಕ್ಕಳಿರಬೇಕು ಅಂತ ಸೋಮಶೇಖರ್ ರೆಡ್ಡಿ ಹೇಳಿದ್ದಾರೆ. ನಮ್ಮ ಕೃಷ್ಣದಾಸ್ ಅವರು ಹೇಳಿದ್ರು, ಹಿಂದೂ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿದ್ದಾರೆ ದೊಡ್ಡವರು. ತಪ್ಪಿಲ್ಲ. ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಅಂದ್ರೆ ಹಿಂಸಾ ಮಾರ್ಗದಲ್ಲಿ ಹೋಗ್ಬಾರ್ದು, ಅಹಿಂಸಾ ಮಾರ್ಗದಲ್ಲೇ ಹೋಗ್ಬೇಕು ಅಂತ ಹೇಳ್ತೀವಿ. ರೈಟ್. ಈಗ ನಮ್ಮ ಮೇಲೆ ದೌರ್ಜನ್ಯಗಳು, ನಮ್ಮ ಮೇಲೆ ದಬ್ಬಾಳಿಕೆಗಳು ಆಗ್ತಾ ಇದ್ರೆ ಅಹಿಂಸಾ ಅಹಿಂಸಾ ಅಂತೇಳಿ ನಾವೇನು ಮಹಾತ್ಮ ಗಾಂಧಿಗಳ? ಮಹಾತ್ಮ ಗಾಂಧಿ ಹೋದ್ರು, ಈಗ ನಮ್ಮ ನಾಥುರಾಮ್ ಗಾಡ್ಸೆ ಅವರು ಬರ್ಬೇಕೀಗ. ನಾವೆಲ್ಲ ಅಂದ್ರೇನೆ ನಮಗೆಲ್ಲ ಉತ್ಸಾಹ ಬರೋದು, ನಾವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು, ನಮ್ಮ ಎಲ್ಲ ಹಿಂದೂ ಧರ್ಮವನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು RSS ಪ್ರತಿಯೊಂದು ಓಣಿಯಲ್ಲಿ ಕೂಡ ಹೋಗ್ಬೇಕು. ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ಕೂಡ RSS ಅಲ್ಲಿ ಒಬ್ಬರು ಮೆಂಬರ್ ಆಗ್ಬೇಕು. ಹಿಂದೂ ಹೆಣ್ಮಕ್ಳು 3 ಆಡಿಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. 3 ಸಾಲಲ್ಲ, 6 ಮಂದಿ ಆಗ್ಬೇಕು. ಅರ್ಧ ಡಜನ್ ಆಗ್ಬೇಕು. ಅರ್ಧ ಡಜನ್ ಆದ್ರೆ ಈಗೇನು 100 ಕೋಟಿ ಇದ್ದೀವೋ 6 ಮಂದಿನ ಆಡಿದ್ರೆ 600 ಕೋಟಿ ಆಗ್ತೀವಿ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು RSS ಪ್ರತಿಯೊಂದು ಓಣಿಯಲ್ಲಿ ಕೂಡ ಹೋಗ್ಬೇಕು. ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ಕೂಡ RSS ಅಲ್ಲಿ ಒಬ್ಬರು ಮೆಂಬರ್ ಆಗ್ಬೇಕು. ಹಿಂದೂ ಹೆಣ್ಮಕ್ಳು 3 ಆಡಿಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. 3 ಸಾಲಲ್ಲ, 6 ಮಂದಿ ಆಗ್ಬೇಕು. ಅರ್ಧ ಡಜನ್ ಆಗ್ಬೇಕು. ಅರ್ಧ ಡಜನ್ ಆದ್ರೆ ಈಗೇನು 100 ಕೋಟಿ ಇದ್ದೀವೋ 6 ಮಂದಿನ ಆಡಿದ್ರೆ 600 ಕೋಟಿ ಆಗ್ತೀವಿ. ಹಿಂದೂ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿದ್ದಾರೆ ದೊಡ್ಡವರು. ತಪ್ಪಿಲ್ಲ. ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಅಂದ್ರೆ ಹಿಂಸಾ ಮಾರ್ಗದಲ್ಲಿ ಹೋಗ್ಬಾರ್ದು, ಅಹಿಂಸಾ ಮಾರ್ಗದಲ್ಲೇ ಹೋಗ್ಬೇಕು ಅಂತ ಹೇಳ್ತೀವಿ. ರೈಟ್. ಈಗ ನಮ್ಮ ಮೇಲೆ ದೌರ್ಜನ್ಯಗಳು, ನಮ್ಮ ಮೇಲೆ ದಬ್ಬಾಳಿಕೆಗಳು ಆಗ್ತಾ ಇದ್ರೆ ಅಹಿಂಸಾ ಅಹಿಂಸಾ ಅಂತೇಳಿ ನಾವೇನು ಮಹಾತ್ಮ ಗಾಂಧಿಗಳ? ಮಹಾತ್ಮ ಗಾಂಧಿ ಹೋದ್ರು, ಈಗ ನಮ್ಮ ನಾಥುರಾಮ್ ಗಾಡ್ಸೆ ಅವರು ಬರ್ಬೇಕೀಗ. ನಾವೆಲ್ಲ ಅಂದ್ರೇನೆ ನಮಗೆಲ್ಲ ಉತ್ಸಾಹ ಬರೋದು, ನಾವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು, ನಮ್ಮ ಎಲ್ಲ ಹಿಂದೂ ಧರ್ಮವನ್ನ ನಾವು ರಕ್ಷಣೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸೋಮಶೇಖರ್ ರೆಡ್ಡಿ ಬಿಜೆಪಿಯ ನಾಯಕರು ಈಗ ಒಂದು ವಿವಾದದ ಮಾತಿಗೆ ಕಾರಣೀಕರ್ತರಾಗಿದ್ದಾರೆ. ನಮಗೆ ಈಗ ಗಾಂಧಿ ಮಾರ್ಗ ಬೇಕಾಗಿಲ್ಲ, ಶಾಂತಿ ಮಾರ್ಗ ಬೇಕಾಗಿಲ್ಲ, ಗೋಡ್ಸೆ ಮಾರ್ಗದ ಅಗತ್ಯ ಇದೆ ಅಂತ ವಿವಾದದ ಮಾತುಗಳನ್ನು ಆಡಿದ್ದಾರೆ ಸೋಮಶೇಖರ್ ರೆಡ್ಡಿ ಅವರು. ಹಿಂದೂಗಳಿಗೆ ಗಾಂಧಿ ಮಾರ್ಗ ಬೇಡ, ಗೋಡ್ಸೆ ಬೇಕು. ಬಾಂಗ್ಲಾದೇಶ ಧಗ ಧಗ ಅಂತ ಹೊತ್ತಿ ಉರಿತಾ ಇದೆ, ನೀವೆಲ್ಲ ಗಮನಿಸಿದ್ದೀರಾ ಅಂತ ಸೋಮಶೇಖರ್ ರೆಡ್ಡಿ ಆ ವಿಚಾರವನ್ನ ಪ್ರಸ್ತಾಪ ಮಾಡಿ ಕೆಂಡ ಕಾರಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾ ಇದೆ. ದಬ್ಬಾಳಿಕೆ ವೇಳೆ ಅಹಿಂಸೆ ಪಾಲಿಸೋಕೆ ನಾವೇನ್ ಗಾಂಧಿಗಳ? ಮಹಾತ್ಮ ಗಾಂಧಿ ಹೋದ್ರು, ಈಗ ಗೋಡ್ಸೆ ಬರ್ಬೇಕು, ನಾವೆಲ್ಲ ಗೋಡ್ಸೆ ಆಗಬೇಕು. ಹಿಂದೂಗಳು 6 ಮಕ್ಕಳಿಗೆ ಜನ್ಮ ನೀಡಬೇಕು, ಪ್ರತಿ ಫ್ಯಾಮಿಲಿಯಲ್ಲಿ 6 ಮಕ್ಕಳಿರಬೇಕು ಅಂತ ಸೋಮಶೇಖರ್ ರೆಡ್ಡಿ ಹೇಳಿದ್ದಾರೆ. ನಮ್ಮ ಕೃಷ್ಣದಾಸ್ ಅವರು ಹೇಳಿದ್ರು, ಹಿಂದೂ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿದ್ದಾರೆ ದೊಡ್ಡವರು. ತಪ್ಪಿಲ್ಲ. ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಅಂದ್ರೆ ಹಿಂಸಾ ಮಾರ್ಗದಲ್ಲಿ ಹೋಗ್ಬಾರ್ದು, ಅಹಿಂಸಾ ಮಾರ್ಗದಲ್ಲೇ ಹೋಗ್ಬೇಕು ಅಂತ ಹೇಳ್ತೀವಿ. ರೈಟ್. ಈಗ ನಮ್ಮ ಮೇಲೆ ದೌರ್ಜನ್ಯಗಳು, ನಮ್ಮ ಮೇಲೆ ದಬ್ಬಾಳಿಕೆಗಳು ಆಗ್ತಾ ಇದ್ರೆ ಅಹಿಂಸಾ ಅಹಿಂಸಾ ಅಂತೇಳಿ ನಾವೇನು ಮಹಾತ್ಮ ಗಾಂಧಿಗಳ? ಮಹಾತ್ಮ ಗಾಂಧಿ ಹೋದ್ರು, ಈಗ ನಮ್ಮ ನಾಥುರಾಮ್ ಗಾಡ್ಸೆ ಅವರು ಬರ್ಬೇಕೀಗ. ನಾವೆಲ್ಲ ಅಂದ್ರೇನೆ ನಮಗೆಲ್ಲ ಉತ್ಸಾಹ ಬರೋದು, ನಾವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು, ನಮ್ಮ ಎಲ್ಲ ಹಿಂದೂ ಧರ್ಮವನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಪ್ರತಿಯೊಬ್ಬರು ಕೂಡ
ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು RSS ಪ್ರತಿಯೊಂದು ಓಣಿಯಲ್ಲಿ ಕೂಡ ಹೋಗ್ಬೇಕು. ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ಕೂಡ RSS ಅಲ್ಲಿ ಒಬ್ಬರು ಮೆಂಬರ್ ಆಗ್ಬೇಕು. ಹಿಂದೂ ಹೆಣ್ಮಕ್ಳು 3 ಆಡಿಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. 3 ಸಾಲಲ್ಲ, 6 ಮಂದಿ ಆಗ್ಬೇಕು. ಅರ್ಧ ಡಜನ್ ಆಗ್ಬೇಕು. ಅರ್ಧ ಡಜನ್ ಆದ್ರೆ ಈಗೇನು 100 ಕೋಟಿ ಇದ್ದೀವೋ 6 ಮಂದಿನ ಆಡಿದ್ರೆ 600 ಕೋಟಿ ಆಗ್ತೀವಿ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು RSS ಪ್ರತಿಯೊಂದು ಓಣಿಯಲ್ಲಿ ಕೂಡ ಹೋಗ್ಬೇಕು. ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ಕೂಡ RSS ಅಲ್ಲಿ ಒಬ್ಬರು ಮೆಂಬರ್ ಆಗ್ಬೇಕು. ಹಿಂದೂ ಹೆಣ್ಮಕ್ಳು 3 ಆಡಿಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. 3 ಸಾಲಲ್ಲ, 6 ಮಂದಿ ಆಗ್ಬೇಕು. ಅರ್ಧ ಡಜನ್ ಆಗ್ಬೇಕು. ಅರ್ಧ ಡಜನ್ ಆದ್ರೆ ಈಗೇನು 100 ಕೋಟಿ ಇದ್ದೀವೋ 6 ಮಂದಿನ ಆಡಿದ್ರೆ 600 ಕೋಟಿ ಆಗ್ತೀವಿ. ಹಿಂದೂ ಧರ್ಮೋ ರಕ್ಷತಿ ರಕ್ಷಿತಾಹ ಅಂತ ಹೇಳಿದ್ದಾರೆ ದೊಡ್ಡವರು. ತಪ್ಪಿಲ್ಲ. ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಅಂದ್ರೆ ಹಿಂಸಾ ಮಾರ್ಗದಲ್ಲಿ ಹೋಗ್ಬಾರ್ದು, ಅಹಿಂಸಾ ಮಾರ್ಗದಲ್ಲೇ ಹೋಗ್ಬೇಕು ಅಂತ ಹೇಳ್ತೀವಿ. ರೈಟ್. ಈಗ ನಮ್ಮ ಮೇಲೆ ದೌರ್ಜನ್ಯಗಳು, ನಮ್ಮ ಮೇಲೆ ದಬ್ಬಾಳಿಕೆಗಳು ಆಗ್ತಾ ಇದ್ರೆ ಅಹಿಂಸಾ ಅಹಿಂಸಾ ಅಂತೇಳಿ ನಾವೇನು ಮಹಾತ್ಮ ಗಾಂಧಿಗಳ? ಮಹಾತ್ಮ ಗಾಂಧಿ ಹೋದ್ರು, ಈಗ ನಮ್ಮ ನಾಥುರಾಮ್ ಗಾಡ್ಸೆ ಅವರು ಬರ್ಬೇಕೀಗ. ನಾವೆಲ್ಲ ಅಂದ್ರೇನೆ ನಮಗೆಲ್ಲ ಉತ್ಸಾಹ ಬರೋದು. ನಾವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು, ನಮ್ಮ ಎಲ್ಲ ಹಿಂದೂ ಧರ್ಮವನ್ನ ನಾವು ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸೋಮಶೇಖರ್ ರೆಡ್ಡಿ ಬಿಜೆಪಿಯ ನಾಯಕರು ಈಗ ಒಂದು ವಿವಾದದ ಮಾತಿಗೆ ಕಾರಣೀಕರ್ತರಾಗಿದ್ದಾರೆ. ನಮಗೆ ಈಗ ಗಾಂಧಿ ಮಾರ್ಗ ಬೇಕಾಗಿಲ್ಲ, ಶಾಂತಿ ಮಾರ್ಗ ಬೇಕಾಗಿಲ್ಲ, ಗೋಡ್ಸೆ ಮಾರ್ಗದ ಅಗತ್ಯ ಇದೆ ಅಂತ ವಿವಾದದ ಮಾತುಗಳನ್ನು ಆಡಿದ್ದಾರೆ ಸೋಮಶೇಖರ್ ರೆಡ್ಡಿ ಅವರು. ಹಿಂದೂಗಳಿಗೆ ಗಾಂಧಿ ಮಾರ್ಗ ಬೇಡ, ಗೋಡ್ಸೆ ಬೇಕು. ಬಾಂಗ್ಲಾದೇಶ ಧಗ ಧಗ ಅಂತ ಹೊತ್ತಿ ಉರಿತಾ ಇದೆ, ನೀವೆಲ್ಲ ಗಮನಿಸಿದ್ದೀರಾ ಅಂತ ಸೋಮಶೇಖರ್ ರೆಡ್ಡಿ ಆ ವಿಚಾರವನ್ನ ಪ್ರಸ್ತಾಪ ಮಾಡಿ ಕೆಂಡ ಕಾರಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾ ಇದೆ. ದಬ್ಬಾಳಿಕೆ ವೇಳೆ ಅಹಿಂಸೆ ಪಾಲಿಸೋಕೆ ನಾವೇನ್ ಗಾಂಧಿಗಳ? ಮಹಾತ್ಮ ಗಾಂಧಿ ಹೋದ್ರು, ಈಗ ಗೋಡ್ಸೆ ಬರ್ಬೇಕು, ನಾವೆಲ್ಲ ಗೋಡ್ಸೆ ಆಗ್ಬೇಕು. ಹಿಂದೂಗಳು 6 ಮಕ್ಕಳಿಗೆ ಜನ್ಮ ನೀಡಬೇಕು, ಪ್ರತಿ ಫ್ಯಾಮಿಲಿಯಲ್ಲಿ 6 ಮಕ್ಕಳಿರಬೇಕು ಅಂತ ಸೋಮಶೇಖರ್ ರೆಡ್ಡಿ ಹೇಳಿದ್ದಾರೆ. ನಮ್ಮ ಕೃಷ್ಣದಾಸ್ ಅವರು ಹೇಳಿದ್ರು, ಹಿಂದೂ ಧರ್ಮೋ ರಕ್ಷತಿ ರಕ್ಷಿತಾಹ ಅಂತ ಹೇಳಿದ್ದಾರೆ ದೊಡ್ಡವರು. ತಪ್ಪಿಲ್ಲ. ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಅಂದ್ರೆ ಹಿಂಸಾ ಮಾರ್ಗದಲ್ಲಿ ಹೋಗ್ಬಾರ್ದು, ಅಹಿಂಸಾ ಮಾರ್ಗದಲ್ಲೇ ಹೋಗ್ಬೇಕು ಅಂತ ಹೇಳ್ತೀವಿ. ರೈಟ್. ಈಗ ನಮ್ಮ ಮೇಲೆ ದೌರ್ಜನ್ಯಗಳು, ನಮ್ಮ ಮೇಲೆ ದಬ್ಬಾಳಿಕೆಗಳು ಆಗ್ತಾ ಇದ್ರೆ ಅಹಿಂಸಾ ಅಹಿಂಸಾ ಅಂತೇಳಿ ನಾವೇನು ಮಹಾತ್ಮ ಗಾಂಧಿಗಳ? ಮಹಾತ್ಮ ಗಾಂಧಿ ಹೋದ್ರು, ಈಗ ನಮ್ಮ ನಾಥುರಾಮ್ ಗಾಡ್ಸೆ ಅವರು ಬರ್ಬೇಕೀಗ. ನಾವೆಲ್ಲ ಅಂದ್ರೇನೆ ನಮಗೆಲ್ಲ ಉತ್ಸಾಹ ಬರೋದು. ನಾವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು, ನಮ್ಮ ಎಲ್ಲ ಹಿಂದೂ ಧರ್ಮವನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು RSS ಪ್ರತಿಯೊಂದು ಓಣಿಯಲ್ಲಿ ಕೂಡ ಹೋಗ್ಬೇಕು. ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ಕೂಡ RSS ಅಲ್ಲಿ ಒಬ್ಬರು ಮೆಂಬರ್ ಆಗ್ಬೇಕು. ಹಿಂದೂ ಹೆಣ್ಮಕ್ಳು 3 ಆಡಿಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. 3 ಸಾಲಲ್ಲ, 6 ಮಂದಿ ಆಗ್ಬೇಕು. ಅರ್ಧ ಡಜನ್ ಆಗ್ಬೇಕು. ಅರ್ಧ ಡಜನ್ ಆದ್ರೆ ಈಗೇನು 100 ಕೋಟಿ ಇದ್ದೀವೋ 6 ಮಂದಿನ ಆಡಿದ್ರೆ 600 ಕೋಟಿ ಆಗ್ತೀವಿ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು RSS ಪ್ರತಿಯೊಂದು ಓಣಿಯಲ್ಲಿ ಕೂಡ ಹೋಗ್ಬೇಕು. ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ಕೂಡ RSS ಅಲ್ಲಿ ಒಬ್ಬರು ಮೆಂಬರ್ ಆಗ್ಬೇಕು. ಹಿಂದೂ ಹೆಣ್ಮಕ್ಳು 3 ಆಡಿಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. 3 ಸಾಲಲ್ಲ, 6 ಮಂದಿ ಆಗ್ಬೇಕು. ಅರ್ಧ ಡಜನ್ ಆಗ್ಬೇಕು. ಅರ್ಧ ಡಜನ್ ಆದ್ರೆ ಈಗೇನು 100 ಕೋಟಿ ಇದ್ದೀವೋ 6 ಮಂದಿನ ಆಡಿದ್ರೆ 600 ಕೋಟಿ ಆಗ್ತೀವಿ. ಹಿಂದೂ ಧರ್ಮೋ ರಕ್ಷತಿ ರಕ್ಷಿತಾಹ ಅಂತ ಹೇಳಿದ್ದಾರೆ ದೊಡ್ಡವರು. ತಪ್ಪಿಲ್ಲ. ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಅಂದ್ರೆ ಹಿಂಸಾ ಮಾರ್ಗದಲ್ಲಿ ಹೋಗ್ಬಾರ್ದು, ಅಹಿಂಸಾ ಮಾರ್ಗದಲ್ಲೇ ಹೋಗ್ಬೇಕು ಅಂತ ಹೇಳ್ತೀವಿ. ರೈಟ್. ಈಗ ನಮ್ಮ ಮೇಲೆ ದೌರ್ಜನ್ಯಗಳು, ನಮ್ಮ ಮೇಲೆ ದಬ್ಬಾಳಿಕೆಗಳು ಆಗ್ತಾ ಇದ್ರೆ ಅಹಿಂಸಾ ಅಹಿಂಸಾ ಅಂತೇಳಿ ನಾವೇನು ಮಹಾತ್ಮ ಗಾಂಧಿಗಳ? ಮಹಾತ್ಮ ಗಾಂಧಿ ಹೋದ್ರು, ಈಗ ನಮ್ಮ ನಾಥುರಾಮ್ ಗಾಡ್ಸೆ ಅವರು ಬರ್ಬೇಕೀಗ. ನಾವೆಲ್ಲ ಅಂದ್ರೇನೆ ನಮಗೆಲ್ಲ ಉತ್ಸಾಹ ಬರೋದು. ನಾವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು, ನಮ್ಮ ಎಲ್ಲ ಹಿಂದೂ ಧರ್ಮವನ್ನ ನಾವು